ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರ ಆರೋಪ ಹೊತ್ತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. 7 ಅಧಿಕಾರಿಗಳ ಸಂಪತ್ತಿನ ಕೋಟಿಯನ್ನ ಇಂಚಿಂಚು ಜಾಲಾಡಿ ಕರ್ಮಕಾಂಡವನ್ನ ಬಯಲಿಗೆಳೆದಿದ್ದಾರೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ಇವತ್ತು ಲೋಕ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬೆಳಗಾವಿ, ಬಳ್ಳಾರಿ, ಬಾಗಲಕೋಟೆ, ದಾವಣಗೆರೆ, ಉಡುಪಿ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಧಾರವಾಡದಲ್ಲಿ ನಿವೃತ್ತಿ ದಿನವೇ ಚೀಫ್ ಇಂಜಿನಿಯರ್ ಸುರೇಶ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಸಂಜೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ರೆ ಬೆಳ್ಳಂಬೆಳಗ್ಗೆನೆ ಅಧಿಕಾರಿಗಳ ತಂಡ ಸುರೇಶ್ ಮನೆಯ ಕದ ತಟ್ಟಿತ್ತು. ಕೆಸಿಡಿ ಗಣಪತಿ ದೇವಸ್ಥಾನದ ಮುಂಭಾಗದ ಸರ್ಕಾರಿ ನಿವಾಸ ಸೇರಿದಂತೆ ಸುರೇಶ್ಗೆ ಸೇರಿದ 7 ಕಡೆ ತಲಾಶೆ ನಡೆಸಿದ್ರು. ಈ ವೇಳೆ 3.31 ಕೋಟಿ ಮೌಲ್ಯದ ಆಸ್ತಿ, ಚಿನ್ನಾಭರಣ ಪತ್ತೆಯಾಗಿದೆ. 13 ಲಕ್ಷ ಮೌಲ್ಯದ 2 ಫ್ಲಾಟ್, 50 ಲಕ್ಷ ಮೌಲ್ಯದ 6 ವಾಣಿಜ್ಯ ಮಳಿಗೆ, 2.60 ಕೋಟಿ ಮೌಲ್ಯದ ಮನೆ, ಫಾರ್ಮ್ ಹೌಸ್, 11 ಎಕರೆ 35 ಗುಂಟೆ ಕೃಷಿ ಜಮೀನು, 36,000 ರೂಪಾಯಿ ನಗದು, 1.65 ಕೋಟಿ ಎಫ್ಡಿ, 21.58 ಲಕ್ಷ ಮೌಲ್ಯದ ಚಿನ್ನಾಭರಣ, 2.39 ಲಕ್ಷದ ಬೆಳ್ಳಿ ಆಭರಣಗಳು, 26 ಲಕ್ಷ ಮೌಲ್ಯದ 2 ಕಾರು ಪತ್ತೆಯಾಗಿದೆ. ವೇತನಕ್ಕಿಂತ ಶೇಕಡ 135.54ರಷ್ಟು ಹೆಚ್ಚುವರಿ ಆಸ್ತಿ ಸಿಕ್ಕಿದೆ. ಬಳ್ಳಾರಿ ಪಿಡಬ್ಲ್ಯೂಒ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಮೀನ್ ಮುಕ್ತಾರ್ ಮನೆ ಮೇಲೂ ದಾಳಿ ನಡೆಯಿತು. ಕಲಬುರಗಿಯಲ್ಲಿ 25 ಎಕರೆ ಜಮೀನು, 7 ಮನೆ, ಏರ್ಪೋರ್ಟ್ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಇರೋದು ಗೊತ್ತಾಗಿದೆ. ಇತ್ತ ಗದಗ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಗಂಗಾಧರ ಶಿರೋಳ ಮನೆ, ಕಚೇರಿ, ಅಳಿಯ, ಭಾವ ಸೇರಿದಂತೆ 6 ಕಡೆ ಅಧಿಕಾರಿಗಳು ದಾಳಿ ಮಾಡಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆ ಹಚ್ಚಿದ್ದಾರೆ. 25.5 ಲಕ್ಷ ಮೌಲ್ಯದ 4 ಸೈಟ್, 7.3 ಕೋಟಿ ಮೌಲ್ಯದ 7 ಮನೆ ಇದೆ. 7 ಮನೆ ತಮ್ಮ ಹೆಸರಿನಲ್ಲಿ ಇದ್ರೆ 5 ಮನೆ ಬೇನಾಮಿ ಹೆಸರಿನಲ್ಲಿವೆ. ರೀಲ್ಸ್ನಲ್ಲಿ ಮಿಂಚುತ್ತಿದ್ದ ಸರ್ಕಾರಿ ದಂಪತಿಗೂ ಶಾಕ್. ಗಂಡ ಶ್ರೀಶೈಲ್ ತತ್ರಾಣಿ ಬಾಗಲಕೋಟೆ ಡಿಸಿ ಕಚೇರಿ ಲೆಕ್ಕಪತ್ರ ವಿಭಾಗದ ಸಹಾಯಕ, ಪತ್ನಿ ಸುಜಾತ ಅಮೀನಗಡ ಪಟ್ಟಣ ಪಂಚಾಯಿತಿ ಸದಸ್ಯೆ. ದಂಪತಿ ಬಿಂದಾಸ್ ಜೀವನ ನಡೆಸ್ತಾ ಇದ್ರು, ಅದರಲ್ಲೂ ರೀಲ್ಸ್ ನಲ್ಲಿ ಒಟ್ಟಿಗೆ ಮಿಂಚುತ್ತಾ ಇದ್ರು. ಆದ್ರೆ ಇವತ್ತು ಲೋಕ ಅಧಿಕಾರಿಗಳು ದಾಳಿ ಮಾಡಿ ಇಬ್ಬರಿಗೂ ದೊಡ್ಡ ಶಾಕ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.